ಮೈಸೂರಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕಾಗಿ ಆಷಾಢ ಶುಕ್ರವಾರದಂದು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ದೇವಸ್ಥಾನದ ನಿಯಮ ಪಾಲಿಸಿ ದೇವರ ದರ್ಶನ ಪಡೆಯದೆ ವಾಪಸ್ ಮರಳುವ ಮೂಲಕ ಸಾರ್ವಜನಿಕ ವಲಯದಲ್ಲಿ ಮಾದರಿಯಾಗಿದ್ದಾರೆ. ಆಷಾಢದ ಮೊದಲ ಶುಕ್ರವಾರವಾಗಿರುವುದರಿಂದ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ದಟ್ಟಣೆ ಹೆಚ್ಚಾಗಿತ್ತು. ಜನಸಾಮಾನ್ಯರಿಗೆ ತೊಂದರೆ ಆಗಬಾರದು ಎನ್ನುವ ಉದ್ದೇಶದಿಂದ ಜಿಲ್ಲಾಡಳಿತವು ಗಣ್ಯರ ದರ್ಶನಕ್ಕೆ ಕೇವಲ ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ಅವಕಾಶ ಕಲ್ಪಿಸಿತು. ಆದರೆ ಸಚಿವ ಯತೀಂದ್ರ ಅವರು ಚಾಮುಂಡಿ ಬೆಟ್ಟಕ್ಕೆ ತಲುಪುವಷ್ಟರಲ್ಲಿ ಈ ನಿಗದಿತ ಸಮಯ ಮುಗಿದು ಹೋಗಿತ್ತು. ತಾವು ಸಚಿವರಾಗಿದ್ದರೂ ಕೂಡ ತಮಗಾಗಿ ನಿಯಮ ಸಡಿಲಗೊಳಿಸುವುದನ್ನ ಒಪ್ಪದ ಅವರು ದೇವಸ್ಥಾನದ ಒಳಗೆ ಹೋಗದೆ ಹೊರಗಿನಿಂದಲೇ ವಾಪಸ್ ಹೋಗಲು ನಿರ್ಧರಿಸಿದ್ರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನಾವೇ ನಿಯಮಗಳನ್ನ ರೂಪಿಸಿ ನಾವೇ ಅವುಗಳನ್ನ ಉಲ್ಲಂಘಿಸುವುದು ಸರಿಯಲ್ಲ. ನಾನು ತಡವಾಗಿ ಬಂದ ಕಾರಣ ದರ್ಶನ ಮಾಡಲಿಲ್ಲ. ನಾವು ಗಣ್ಯರೆಂದು ಮಧ್ಯದಲ್ಲಿ ದರ್ಶನಕ್ಕೆ ಹೋದ್ರೆ ಗಟ್ಟಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತಿರುವ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತದೆ. ಅವರ ಹಿತದೃಷ್ಟಿಯಿಂದ ನಾನು ದರ್ಶನ ಪಡೆಯದೆ ಹಿಂತಿರುಗುತ್ತಿದ್ದೇನೆ ಎಂದು ತಿಳಿಸಿದರು. ಮೊದಲನೇ ಆಷಾಢ ಶುಕ್ರವಾರದ ಮೊದಲನೇ ದಿವಸದ್ದು ಪೂಜೆ ನಡೀತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ. ಈಗಾಗಲೇ ಸುಮಾರು 15,000 ಜನ ಈಗಾಗಲೇ ಬಂದು ನೋಡ್ಕೊಂಡು ಹೋಗಿದ್ದಾರೆ, ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಕಳೆದ ಬಾರಿಗಿಂತ ಸಾಮಾನ್ಯ ಕ್ಯೂನಲ್ಲಿ ಏನು ಜನ ಸಮಯ ತಗೊಳ್ತಿದ್ರು, ಕಳೆದ ಬಾರಿಗಿಂತ ಕಮ್ಮಿ ಸಮಯದಲ್ಲಿ ಈ ಸರಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ವಿತಿನ್ 2 hours ಸಾಮಾನ್ಯ ಕ್ಯೂನಲ್ಲಿ ಆಗ್ತಾ ಇದೆ. ಮತ್ತು 2,000 ರೂಪಾಯಿ ಟಿಕೆಟ್ ತೊಗೊಂಡಿರೋರಂತೂ 20 ನಿಮಿಷದೊಳಗೆ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. MP ಅವರು ಬಂದಿದ್ರು, ಅವರು ಕೂಡ 15-20 ನಿಮಿಷದಲ್ಲೇ ದರ್ಶನ ಆಗಿದೆ. ಸೊ ಹಾಗಾಗಿ ಬೇಗ ಆಗ್ತಾ ಇದೆ. ಸೊ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಜಿಲ್ಲಾಡಳಿತದವರು ನಮ್ಮ ಸೂಚನೆ ಮೇರೆಗೆ ಚೆನ್ನಾಗೇ ಮಾಡಿದ್ದಾರೆ. ವ್ಯವಸ್ಥೆ ಚೆನ್ನಾಗಿದೆ. ಮತ್ತು ಬಂದವರೆಲ್ಲರಿಗೂ ಕೂಡ ಬಿಸ್ಕೆಟ್ಟು, ಬಾದಾಮಿ ಹಾಲು ಕೊಡುವಂಥ ವ್ಯವಸ್ಥೆ ಇದೆ. ಅಲ್ಲಲ್ಲಿ ನೀರುಗಳನ್ನು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಟ್ಟಿದ್ದಾರೆ, ಶೌಚಾಲಯಗಳನ್ನು ಇಟ್ಟಿದ್ದಾರೆ. ಮತ್ತು CCTV ಹಾಕಿ ಸುರಕ್ಷತೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಆ್ಯಂಬುಲೆನ್ಸ್ಗಳನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಬಂದೋಬಸ್ತು ಚೆನ್ನಾಗಾಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಕೆಲವು ಜನಕ್ಕೆ ಇನ್ನೂ 2 ಅವರ್ ಆಗ್ತಾ ಇದೆ, ಇನ್ನೂ ಬೇಗ ದರ್ಶನ ಆಗೋ ಮಾಡಿ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಇರೋ ಇನ್ಫ್ರಾಸ್ಟ್ರಕ್ಚರ್ಲಿ ಯಾಕೆ ಅಂತಂದರೆ ನಾವು ಇಷ್ಟೋ ಕೋಟಿ ಖರ್ಚು ಮಾಡಿ ಸಾಮಾನ್ಯ ಕ್ಯೂಗೆ ಅಂತಲೇ ಒಂದು ಸಪ್ರೇಟ್ ಹಾಕಿ ಶೆಲ್ಟರ್ ಮಾಡಿ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ವಿಂಗ್ ಮಾಡಿದ್ದೀವಿ. ಸೊ ಅದನ್ನು ಉಪಯೋಗಿಸ್ಬೇಕಾಗಿದೆ. ಸೊ ಹಾಗಾಗಿ ತುಂಬ ಜನ ಇರೋದ್ರೆ ಮಿನಿಮಮ್ 2 hours ಆಗ್ತದೆ. ಸಾಮಾನ್ಯ ಹೋದೆ ಕೆಳಗಡೆ ಪಾರ್ಕಿಂಗ್ನಲ್ಲಿ ಮತ್ತು ಎಲ್ಲಿ ಬಸ್ 10 ಜನ ಬರ್ತಾ ಇದ್ದಾರೆ ಅಲ್ಲಿ ಕೂಡ ಮಾತನಾಡಿದೆ. ಇಲ್ಲಿ ಕ್ಯೂನಲ್ಲೂ ಕೂಡ ಮಾತನಾಡಿದೆ. 2,000 ರೂಪಾಯಿ ಟಿಕೆಟ್ ಅವರು ಮತ್ತು ಇವರೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳಿದರೆ ಅಫ್ಕೋರ್ಸ್ ಸಾಮಾನ್ಯ ಜನಕ್ಕೆ ಇನ್ನೂ ಬೇಗ ದರ್ಶನ ಆಗೋ ಮಾಡಿಕೊಡಿ. ಖಂಡಿತ. ಈಗ ಏನಾಗಿದೆ ಅಂತಂದರೆ ಬೇರೆ ದಿವಸಗಳಲ್ಲಿ ನಾವು ಸಾಮಾನ್ಯ ಕ್ಯೂ ಏನಿದೆ ಅದು ಪೂರ್ತಿ ಖಾಲಿ ಇರುತ್ತೆ. ಯಾರು ಆ ಕಡೆ ಕ್ಯೂನೇ ಇರೋದಿಲ್ಲ, ಎಲ್ಲ ಮುಂದ್ಗಡೆ ಭಾಗದಿಂದನೇ ಹೋಗ್ಬಿಟ್ಟಿರುತ್ತೆ. ಯಾಕೆಂದರೆ ಜನ ಕಮ್ಮಿ ಇರ್ತಾರೆ. ನಮಗೆ ಆಷಾಢ, ವರ್ಧಂತಿ ಮತ್ತು ನವರಾತ್ರಿ ಈ ಸಮಯದಲ್ಲಿ ಮಾತ್ರ ತುಂಬ ಜನ ಬರ್ತಾರೆ. ಸೊ ಅವಾಗ ಆ ಸಾಮಾನ್ಯ ಕ್ಯೂನ್ ಮಾಡಬೇಕಾದ್ರೆ 4 ಕ್ಯೂ ಮಾಡಿದ್ದೀವಿ. ಅದ್ರೊಳಗೆ 3 ಕ್ಯೂಲಿ ಜನನ ಬಿಟ್ಟು ಇನ್ನೊಂದು ಕ್ಯೂ ಯಾವುದಕ್ಕೂ ಏನಾದರೂ ಎಮರ್ಜೆನ್ಸಿ ಆದರೆ ಮತ್ತು ಸರ್ವಿಸ್ಗಳನ್ನು ಕೊಡೋಕ್ಕೆ ಅಂತೇಳಿ ಒಂದು ಕ್ಯೂ ಖಾಲಿ ಇಟ್ಟಿದ್ದೀವಿ. ಸೊ ನಾವು ಇನ್ನೂ ಜನಕ್ಕೆ ಬೇಗ ದರ್ಶನ ಆಗೋ ಮಾಡಬೇಕು, ಇನ್ನೊಂದು 2 ಕ್ಯೂ ಲೈನ್ ಜಾಸ್ತಿ ಮಾಡಬೇಕಾಗುತ್ತೆ. ಅದಕ್ಕೆ ತಕ್ಷಣ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಮುಂದಿನ ದಿವಸಗಳಲ್ಲಿ ನೋಡಿ ಮಾಡಿಸ್ತೀವಿ. ಧರ್ಮದರ್ಶನದ್ದು ಲೇಟ್ ಆಗ್ತಾ ಇದೆ, ಅದನ್ನೇ ಹೇಳಿದ್ನಲ್ಲ, 2 ಅವರ್ ಆಗ್ತಾ ಇದೆ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 938073
6005ಗೆ ಸಂಪರ್ಕಿಸಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.